ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿಯ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಈ ಥರ ಆಗಿದೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಚುರುಮುರಿ ಅಥವಾ ಖಾರ ಪುರಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ, ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತೀವಿ. ಇದಕ್ಕೆ ಚುರುಮುರಿ ಅಂತಲೂ ಹೇಳ್ತೀವಿ, ಖಾರ ಪುರಿ ಅಂತ ಕೆಲವು ಕಡೆ ಅಂತಾರೆ. ಬಟ್ ನಾವು ಕ್ಯಾರೆಟು ಮತ್ತು ಟೊಮೊಟೊ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದನ್ನು ಹಸಿ ಚುರುಮುರಿ ಅಂತೀವಿ, ಇದನ್ನು ಬಿಸಿ ಚುರುಮುರಿ ಅಂತೀವಿ. ಅದಕ್ಕೆ ಇದನ್ನು ಸಹ ಚುರುಮುರಿ ಅಂತೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಕಡಲೆ ಬೇಕು, ಕಡಲೆ ಬೀಜ, ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಖಾರ ಇದ್ದರೆ ಸಪ್ರೇಟು ಹಾಕೋಬೋದು. ಅದಕ್ಕೆ ನಾವು ಸಹ ಅದನ್ನು ಇಟ್ಕೊಂಡಿದ್ದೇವೆ. ಹಾಗೆ ಉಪ್ಪು ಮತ್ತು ಅರಿಶಿನ ಪುಡಿ ಬೇಕು. ನೆಕ್ಸ್ಟು ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕೋಣ. ನೆಕ್ಸ್ಟು ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಏನೇನು ಕಡಲೆ ಬೀಜ ಮತ್ತು ಕರಿಬೇವು ಎಲ್ಲ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಾವು ಎಣ್ಣೆ ಕಾದಾಗ ಮೊದಲಿಗೆ ನಾವು ಕಡಲೆ ಬೀಜವನ್ನು ಹಾಕ್ಕೋಬೇಕಾಗುತ್ತೆ. ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಕೆಂಪು ಕಲರ್ ಬರೋದ್ವರೆಗೂ ಫ್ರೈ ಮಾಡಬೇಕು. ಕೆಲವ್ರ ಮನೇಲಿ ಮಾಡಿರ್ತೀರ, ಯಾರೆಲ್ಲ ಈ ಥರ ಚುರುಮುರಿ ಮಾಡಿರ್ತೀರಾ, ಅಥವಾ ನಾವೇನಾದರೂ ಎಕ್ಸ್ಟ್ರಾ ಹಾಕಿದ್ದೀವ, ಅಥವಾ ನೀವೇನಾದರೂ ಎಕ್ಸ್ಟ್ರಾ ಹಾಕ್ತೀರಾ, ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೆಕ್ಸ್ಟು ಕಡಲೆಬೀಜ ಎಲ್ಲ ಕೆಂಪಗಾದ್ಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಈ ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಚುರುಮುರಿ. ಅಂದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದೆಲ್ಲ ಒಂದು ಸ್ವಲ್ಪ ಕರೆದು ಆದಮೇಲೆ ಅದಕ್ಕೆ ನಾವು ಕಡಲೆನ ಆ್ಯಡ್ ಮಾಡಬೇಕಾಗುತ್ತೆ. ಕಡಲೆನ ಫಸ್ಟೇ ಹಾಕಿದ್ರೆ ಏನಾಗುತ್ತೆ, ಬೇಗ ಹೊತ್ತಿ ಹೋಗುತ್ತೆ. ಹಾಗಾಗಿ ಕಡಲೆನ ಆಮೇಲೆ ಹಾಕಬೇಕಾಗುತ್ತೆ. ನೆಕ್ಸ್ಟು ಅದ್ರ ಜೊತೆ ಅದು ಸರಿಯಾಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಕಡಲೆ ಬೀಜ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿದ್ವಿ. ನೆಕ್ಸ್ಟ್ ನಾವು ಅದಕ್ಕೆಲ್ಲ ಉಪ್ಪು ಹಾಕಬೇಕು. ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಯಾವುದೇ ತಿಂಡಿ ಮಾಡಬೇಕಾದ್ರೆ ನಾವು ಒಗ್ಗರಣೆಗೆ ಉಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಆ ಐಟಮ್ಸ್ಗೆ ಒಗ್ಗರಣೆಗೆ ಉಪ್ಪು ಹತ್ತಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾವಿವಾಗ ಉಪ್ಪು ಮತ್ತು ಅರಿಶಿನ ಪುಡಿನೂ ಹಾಕಿದ್ವಿ. ನೆಕ್ಸ್ಟು ನಾವು ಖಾರ ಅಥವಾ ಏನಾದರೂ ಸ್ನ್ಯಾಕ್ಸ್ ಥರ ಖಾರನೇ ಚೌಚೌ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಈ ಥರನೂ ಹಾಕ್ಬೋದು. ನೆಕ್ಸ್ಟು ಎಲ್ಲ ಪುರಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೂ ಸಹ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾವಿಲ್ಲಿ ಅದೆಲ್ಲ ಫ್ರೈ ಆದಮೇಲೆ ನಾವು ಪುರಿಯನ್ನು ಹಾಕಿದ್ರೆ ಈ ಥರ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಪುರಿಗೆ ಮತ್ತೆ ಉಪ್ಪು ಹಾಕಿದ್ರೂ ಹಾಕ್ಬೋದು, ಇಲ್ಲ ಒಗ್ಗರಣೆಗೆ ಹಾಕಿರ್ತೀವಿ. ಪುರಿಗೇನು ಹಾಕೋ ಅವಶ್ಯಕತೆ ಇರೋಲ್ಲ, ನಾವಂತೂ ಹಾಕಲ್ಲ. ಮೊದಲೇ ಹಾಕಿರ್ತೀವಲ್ವ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ, ಇದಕ್ಕೆಲ್ಲ ಉಪ್ಪು ಹತ್ತಲಿ ಅಂತ ಅಷ್ಟೇ ಸಾಕು. ನಾವು ಮತ್ತೆ ಉಪ್ಪು ಹಾಕಲ್ಲ. ಅಂದರೆ ಕೆಲವು ಕಡೆ ಪುರಿ ಸಪ್ಪೆ ಇರುತ್ತೆ, ಮೀಡಿಯಮ್ ಇರುತ್ತೆ. ಬೆಂಗಳೂರು ಸೈಡೆಲ್ಲ ಉಪ್ಪೇ ಇರುತ್ತೆ ಪುರಿ ಜಾಸ್ತಿ, ಹಾಗಾಗಿ ಉಪ್ಪು ಹಾಕದೇ ಇದ್ರೂ ನಡೆಯುತ್ತೆ. ಬಟ್ ನಮ್ಮ ಕಡೆ ಪುರಿಗೆ ನಾವು ಪುರಿ ಚುರುಮುರಿ ಮಾಡಬೇಕಾದ್ರೆ ಉಪ್ಪನ್ನು ಹಾಕ್ತೀವಿ. ನೆಕ್ಸ್ಟ್ ಅದೆಲ್ಲ ಮಿಕ್ಸ್ ಮಾಡಿದಾಗ ಈ ಥರ ಚುರುಮುರಿ ರೆಡಿ ಆಯಿತು. ಅಥವಾ ನಿಮ್ಮ ಕಡೆ ಏನಂತೀರ, ಕೆಲವರು ಖಾರ ಪುರಿ ಅಂತ ಹೇಳ್ಬೋದು. ರೆಡಿ ಆಯಿತು. ತುಂಬಾ ಟೇಸ್ಟಿ ಆಗಿರುತ್ತೆ ಕಾಫಿ ಜೊತೆ. ಅಥವಾ ಇದನ್ನು ಕವರಲ್ಲಿ ಹಾಕಿಟ್ರೆ ತುಂಬ ದಿನ ಇರುತ್ತೆ. ಒಂದು 4-5 ದಿನ ಇಟ್ಕೊಂಡು ತಿನ್ಬೋದು. ಅರ್ಜೆಂಟ್ ಯಾರಾದರೂ ಬಂದಾಗ ಸರ್ವ್ ಮಾಡ್ಬೋದು. ಏನೂ ಇಲ್ಲ, ಅರ್ಜೆಂಟ್ ಕೊಡಬೇಕು ಹೊರಟಿದ್ದಾರೆ ಅಂದರೆ ಕಾಫಿ ಜೊತೆ ಚುರುಮುರಿ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಯಾರೆಲ್ಲ ಈ ಥರ ಚುರುಮುರಿನ ಅಥವಾ ಖಾರ ಪುರಿನ ಮಾಡ್ತೀರಾ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟೊತ್ತು ನೋಡಿದ್ರಿ, ಹೇಗಿತ್ತು ವಿಡಿಯೋ? ಚುರುಮುರಿ ಮಾಡಿದ ವಿಧಾನ ಚೆನ್ನಾಗಿತ್ತಾ? ದಯವಿಟ್ಟು ಲೈಕ್ ಮಾಡಿ. ನಿಮಗೇನಿಸ್ತು ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.